ಹಿಮ್ಸೆಲ್ಫ್ ಅವರು ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆಗಳು ಕಥೆ ಎಲ್ಲ ಬರ್ತಾರೆ. ಆದ್ರೆ ಅವರ ಕಥೆಗೆ ಸಂಭಾಷಣೆ ಬರೆಯುವಂತ ಒಂದು ಅದೃಷ್ಟ ನನ್ನ ಪಾಲ್ದಾಯ್ತು. ಅದು ನನಗೆ ತುಂಬಾ ಖುಷಿ. ಹಾಗೆ ರಾಮಾಯಣ್ ಅವರು ಅವರ ನನ್ನ ಕಾಂಬಿನೇಷನ್ 3ನೇ ಸಿನಿಮಾ ಇದು. ಅವರ ಟೈಸನ್ ಮತ್ತೆ ಕ್ರ್ಯಾಕು, ಈಗ ಕುರದಲ್ಲಿ ಕೇಳಿ ಯಾವುದು 3ನೇ ಸಿನಿಮಾ. ಅವರು ಕೂಡ ಸಾಕಷ್ಟು ಸಿನಿಮಾಗಳಿಗೆ ಸಂಭಾಷಣೆ ಸಾಹಿತ್ಯ ಬರೆದಿದ್ರು ಕೂಡ ಅವರ ಸಿನಿಮಾಗೆ ಸಂಭಾಷಣೆ ಬರೆಯುವಂತ ಅವಕಾಶ ಮತ್ತೆ ನನಗೆ ಒದಗಿಸ್ಕೊಟ್ರು. ತುಂಬಾ ಖುಷಿ ಆಗ್ತದೆ. ಸಂಭಾಷಣೆಗೆ ಎಷ್ಟು ಪ್ರಬಲವಾದ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಎಲ್ಲವನ್ನು ಮೀರಿ ಎಲ್ಲರನ್ನು ದಾಟಿ ಎಲ್ಲರ ಮನಸ್ಸುಗಳನ್ನ ತಟ್ಟುವಂತ ಒಂದು ಭಾವ. ಆ ತರದೊಂದು ಭಾವದ ಜೊತೆಗೆ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಈ ಕುಲದಲ್ಲಿ ಕೇಳ್ಯಾವುದು ಅನ್ನೋ ಒಂದು ಚಿತ್ರದ ಕಥಾವಸ್ತು ಕೂಡ ಅಷ್ಟೇ ಜವಾಬ್ದಾರಿ ಇರುವಂತದ್ದು, ಅಷ್ಟೇ ಎಂಟರ್ಟೈನ್ ಆಗಿರುವಂತದ್ದು. ಸೊ ಜೊತೆಗೆ ನಮ್ಮ ಮೊದಲನೇದಾಗಿ ಒಬ್ಬ ನಾಯಕ ಲಾಂಚ್ ಆಗ್ತಿದ್ದಾನೆ ಅಂತಂದ್ರೆ ಆತ ಇಮೇಜ್ ಇಲ್ಲ, ಆ ಇಮೇಜ್ ನ ಕಟ್ಕೊಡುವಂತದ್ದೇ ಕತೆ, ಆ ವ್ಯಕ್ತಿತ್ವ ಮತ್ತು ಪಾತ್ರ. ಆ ಪಾತ್ರಗಳನ್ನ ಆ ವ್ಯಕ್ತಿತ್ವವನ್ನ ಸಂಭಾಷಣೆ ಮೂಲಕನೇ ನಾವು ಕಟ್ಕೊಡ್ಬೇಕಾಗತ್ತೆ. ಸೊ ಈ ರೀತಿ ಸಾಕಷ್ಟು ಎಲ್ಲರೂ ಕುಂತು ಚರ್ಚೆ ಮಾಡಿ ಎಲ್ಲ ಮುಗಿದ್ಮೇಲೆ ಭಟ್ರ ಸರ್ ಜೊತೆ ಒಂದು ರೀಡಿಂಗ್ ಆಯ್ತು. ಅವರು ಬೆಳಗಾನ ಕೂರಿಸಿ ಮತ್ತೆ 6 ಗಂಟೆ ಬೆಳಕರಿಸಿದ್ರು. ಪೂರ್ತಿ ಎಲ್ಲ ಕೇಳಿ ಮತ್ತೊಂದಷ್ಟು ಕರೆಕ್ಷನ್ಸ್ ಹೇಳಿ ತಿದ್ದಿ ಈ ಮಟ್ಟಕ್ಕೆ ತಂದಿದೀವಿ. ಸೊ ಅದ್ರ ಬಗ್ಗೆ ಏನ್ ಹೇಳ್ಬೇಕು ಅನ್ನೋದು ಅದು ಆಡಿಯನ್ಸ್ ಹೇಳೋದು. ನಾವು ಹೇಳೋದಕ್ಕಿಂತ ಹೆಚ್ಚಿಗೆ ತುಂಬಾ ಚೆನ್ನಾಗಿ ಬಂದಿದೆ, ಅದಂತೂ ಹೇಳಲ್ಲ. ಯಾಕಂದ್ರೆ ಸಿನಿಮಾ ಆಲ್ರೆಡಿ ನಾನು ನೋಡಿದೆ ಟೇಬಲ್ ಅಲ್ಲಿ. ತುಂಬಾ ಖುಷಿ ಆಯ್ತು. ಈ ತರದೊಂದು ಒಳ್ಳೆ ಔಟ್ಪುಟ್ ಅವಕಾಶ ಕೊಟ್ಟಂತ ಇಡೀ ತಂಡಕ್ಕೆ ಹಾಗೂ ನಿರ್ಮಾಪಕರಿಗೆ, ಭಟ್ರು ಸರ್ಗೆ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.